ಇದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಉಚ್ಚಪ್ಪಗಳಿರ. ಯಾವ ರೀತಿಯಾಗಿ ಮನುಷ್ಯನಿಗೆ ಯಾವಾಗ ತಾಯಿ ತಂದೆಯರ ಮೇಲೆ ಗೌರವ ಹೆಚ್ಚಾಗುತ್ತೋ ಆ ಮನುಷ್ಯ ದೊಡ್ಡ ಶ್ರೀಮಂತ ಈ ಜಗತ್ತಿನಲ್ಲಿ. ಬಂಧು ಬಳಗದ ಪ್ರೀತಿಯನ್ನ ಯಾವ ವ್ಯಕ್ತಿ ಪಡಿತಾನೋ ಅವನು ಈ ಜಗತ್ತಿನ ದೊಡ್ಡ ಶ್ರೀಮಂತ. ಈ ಜಗತ್ತಿನಲ್ಲಿ ಯಾರು ಅಹಂಕಾರ ಪೂರಿತರಾಗ್ತಾರೋ ಅವರಂತ ಕಡುಬಡವ ಈ ಜಗತ್ತಿನಲ್ಲಿಲ್ಲ. ಯಾಕೆಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಾನು ಅಂದ್ರೆ ನಡೆಯೋದಿಲ್ಲ, ನಾವು ಅಂದ್ರೆ ಜೀವನ ನಡೀಲಿಕ್ಕೆ ಸಾಧ್ಯ. ಯಾಕೆಂದ್ರೆ ನೋಡಿ, ತಾಯಿಯ ಕೈ ತುತ್ತು ತಿನ್ನಬೇಕಾದ್ರೂ ಪುಣ್ಯ ಇರ್ಬೇಕಂತೆ. ನೋಡಿ, ಹೋಟ್ಲಲ್ಲಿ ಅನ್ನ ಉಣ್ಬೇಕಾದ್ರೆ ಹಣ ಇರಬೇಕು, ತಾಯಿ ಕೈ ತುತ್ತು ತಿನ್ಬೇಕು ಅಂದ್ರೆ ಪುಣ್ಯ ಇರಬೇಕು. ಹಾಗಾಗಿ ತಂದೆಯ ಹೆಗಲು, ತಾಯಿಯ ಮಡಿಲು ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದಂತ ಜಾಗಗಳು. ಅವರಿಲ್ಲದೆ ಪ್ರಪಂಚವಿಲ್ಲ, ಅವರಿಲ್ಲದೆ ಬದುಕಿಲ್ಲ, ಅವರಿಲ್ಲದೆ ಈ ನಾಡಿನಲ್ಲಿ ಏನೇನು ನಡೆಯೋದಿಲ್ಲ. ಹಿರಿಯರೆಲ್ಲ ಕುಳಿತಿದ್ದೀರಿ, ನಿಮ್ಮ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರ. ಯಾಕೆಂದ್ರೆ ಕಿರಿಯರಿಗೆ ಮಾರ್ಗದರ್ಶನವನ್ನ ಮಾಡಿ, ಕಿರಿಯರಿಗೆ ಪ್ರೀತಿ ತೋರಿಸಿ, ಕಿರಿಯವರು ಕೂಡ ಅಷ್ಟೇ ಹಿರಿಯರಿಗೆ ಗೌರವವನ್ನು ಕೊಡೋದು ಕಲೀಲಿ. ಆವಾಗ ಮಾತ್ರ ನಾವೆಲ್ಲ ಮನುಷ್ಯರಾಗಿ ಬಾಳ್ಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾ, ನಮ್ಮ ಪ್ರೀತಿಯ ಲಿಂಗೇಗೌಡರು ಇವತ್ತು ದೈವಾಧೀನರಾಗಿ ಹೊರಟಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ದಯಪಾಲಿಸಲಿ ಎಂಬುದಾಗಿ ಹೇಳ್ತಾ, ಮರಿಗೌಡ್ರ ಆತ್ಮ ಪರಮಾತ್ಮನ ಪಾದಾರವಿಂದಗಳಲ್ಲಿ ಲೀನವಾಗಲಿ, ಸದ್ಗತಿಯನ್ನ ದೊರಕಿಸಲಿ ಎಂಬುದಾಗಿ ಹೇಳ್ತಾ, ಆ ಮಹಾನುಭಾವ ಅವರ ಮನೆ ದೇವರು ಅವರಿಗೆ ಒಳಿತನ್ನ ಮಾಡಲಿ ಎಂಬುದಾಗಿ ನಾವೆಲ್ಲ ಭಗವಂತನಲ್ಲಿ ಬೇಡ್ಕೊಳ್ತಾ, ಆ ನಂಜನಗೂಡು ನಂಜುಂಡೇಶ್ವರನ ಒಂದು ಸ್ಮರಣೆಯನ್ನ ಮಾಡೋಣ. ಓಂ ನಮಃ ಶಿವಾಯ. ಪರಮಾತ್ಮ ವಿಷವನ್ನ ನುಂಗಿ ಜಗತ್ತಿಗೆ ಪ್ರೀತಿಯನ್ನ ಕೊಟ್ಟಂತವನು ಆ ಪರಮಾತ್ಮ. ತನ್ನ ಕಂಠದಲ್ಲಿ ವಿಷವನ್ನ ಇಟ್ಕೊಂಡು ತಾಯಿ ಈ ಜಗತ್ತನ್ನ ಸಾಕ್ತಂತ ಆ ತಾಯಿ ಹೃದಯದ ಆ ಮಹಾನುಭಾವರಿಗೆ ಶರಣ ಶರಣಾರ್ಥಿನೇ. ಬಾರೆಯ ನಂಜುಂಡ ಬಾಲ್ಯಾರು ಬಂದವರೇ, ಬಾಗಿಲ ಗಂಟೆ ತಡೆದಾವೆ, ಬಾಗಿಲ ಗಂಟೆ ತಡೆದಾವೆ ನಂಜುಂಡು, ಭಾಗ್ಯವ ಕೊಡೋ ಭಕ್ತರಿಗೆ. ತಿಂಗಳಿಗೂ ಚಂದ ನಂಜನಗೂಡು, ಗಂಧ ತುಂಬೈತೆ ಗುಡಿಗೆಲ್ಲ, ಗಂಧ ತುಂಬೈತೆ ಗುಡಿಗೆಲ್ಲ. ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು, ಅಪ್ಪ ನಂಜುಂಡು ನೆಲೆಗೊಂಡು. ತಿಂಗಳಿಗೂ ಚಂದ ನಂಜನಗೂಡು, ಗಂಧ ತುಂಬೈತೆ ಗುಡಿಗೆಲ್ಲ, ಗಂಧ ತುಂಬೈತೆ ಗುಡಿಗೆಲ್ಲ. ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು, ಅಪ್ಪ ನಂಜುಂಡು ನೆಲೆಗೊಂಡು. ನಂಜುಂಡು ಬಾಲ್ಯಾರು ಬಂದವರೇ,
ನಂಜುಂಡ ಬಾರೆಯ ನಂಜುಂಡು ಬಾಲ್ಯಾರು ಬಂದವರೇ ಬಾಗಿಲ ಗಂಟೆ ತಡೆದಾವೆ ಬಾಗಿಲ ಗಂಟೆ ತಡೆದಾವೆ ನಂಜುಂಡು ಭಾಗ್ಯವ ಕೊಡೋ ಭಕ್ತರಿಗೆ ಭಾಗ್ಯವ ಕೊಡೋ ಭಕ್ತರಿಗೆ ತಿಂಗ ತಿಂಗಳು ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು ಎದ್ದೇಳು ನಂಜುಂಡು ಎಷ್ಟೊತ್ತು ಸುಖ ನಿದ್ರೆ ನಂಜಪ್ಪ ವಿಷಕಂಠ ಎದ್ದೇಳು ನಂಜುಂಡು ಎಷ್ಟೊತ್ತು ಸುಖ ನಿದ್ರೆ ಆನೆ ಬಂದಾವೆ ಅರಮನೆಗೆ ಆನೆ ಬಂದಾವೆ ಅರಮನೆಗೆ ನಂಜುಂಡು ಭಕ್ತರು ಬಂದವರೇ ದರ್ಶನಕ್ಕೆ ಭಕ್ತರು ಬಂದವರೇ ದರ್ಶನಕ್ಕೆ ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು ನಂಜುಂಡೇಶ್ವರನ ಪಾದಕ್ಕೆ ಉದೇಂದ್ರಪ್ಪ ನಂಜಾನಗೂಡಲ್ಲಿ ನಮಗ್ಯಾರು ನೆಂಟಾರೋ ನಂಜಪ್ಪ ಗರುಳ ಪುರಿವಾಸ ನಂಜಾನಗೂಡಲ್ಲಿ ನಮಗ್ಯಾರು ನೆಂಟಾರೋ ನಂಜಪ್ಪ ಸ್ವಾಮಿ ಹಿರಿಯಣ್ಣ ನಂಜಪ್ಪ ಸ್ವಾಮಿ ಹಿರಿಯಣ್ಣ ಇರುವಾಗ ಇನ್ನೇನು ಭಯವೂ ನಮಗಿಲ್ಲ ಇನ್ನೇನು ಭಯವೂ ನಮಗಿಲ್ಲ ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು ನಂಜುಂಡಪ್ಪನ ಪಾದಕ್ಕೊಂದು ಸರ್ವಗೇನ್ರಪ್ಪ ಎತ್ತ ತಾಯಿ ತಂದೆಗಳ ಪಾದಕ್ಕೊಂದು ಸರ್ವಗೇನ್ರಪ್ಪ ಮರಿಗೌಡರ ಪಾದಕ್ಕೊಂದು ಸರ್ವಗೇನ್ರಪ್ಪ ಆತ್ಮಸ್ವರೂಪಿಯಾಗಿರ್ತಕ್ಕಂಥ ಮಾನವ ನೋಡಿ, ಪ್ರತಿಯೊಬ್ಬ ಜೀವನದ ಪ್ರತಿಯೊಬ್ಬ ಮನುಷ್ಯನ ಆ ಹೃದಯದೊಳಗಡೆ ಪರಮಾತ್ಮ ಆತ್ಮಸ್ವರೂಪಿಯಾಗಿರ್ತಾನೆ. ಅದಕ್ಕೆ ಎದುರುಗಡೆ ಸಿಕ್ತವ್ರಿಗೆ ಕೈ ಮುಗಿಬೇಕು. ಯಾಕೇಳಿ ಅವರಲ್ಲೂ ಭಗವಂತ ಇದ್ದಾನೆ, ಆ ಕಡೆಯಿಂದ ಅವ್ರ ಕೈ ಮುಗಿದ್ರೆ ಇಲ್ಲೂ ಕೂಡ ಭಗವಂತ ಇದ್ದಾನೆ ಅಂತ. ತಾಯಿ ಜಗಜ್ಜನನಿ ಗುಂಡಾಪುರದ ಬೆಟ್ಟನರಸಮ್ಮ ಇಲ್ಲೇ ನೆಲೆಗೊಂಡಿದ್ದಾಳೆ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ. ಯಾಕೆಂದ್ರೆ ಮನುಷ್ಯರನ್ನ ಪ್ರೀತಿಸುವುದು ಮಾನವ ಧರ್ಮ. ಬಸವಣ್ಣನವರು ಹೇಳ್ತಾರೆ,
ತನು ಶುದ್ಧವಿಲ್ಲದೆ ಮನಶುದ್ಧವಿಲ್ಲದೆ ನಿನ್ನ ನಡೆ ಶುದ್ಧವಿಲ್ಲದೆ ಯಾವ ಪೂಜೆಯನ್ನು ಮಾಡಿದರೂ ಕೂಡ ಅದು ಫಲವನ್ನು ನೀಡೋದಿಲ್ಲ. ಇಲ್ಲಿ 8 ಜನ ಶತ್ರುಗಳಿದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂತ ಈ ಶತ್ರುಗಳನ್ನು ನಾವು ಜಯಿಸಿದರೆ ಮಾತ್ರ ಮನುಷ್ಯರಾಗಿ ಬಾಳ್ಲಿಕ್ಕೆ ಸಾಧ್ಯ. ಹಾಗಾಗಿ ಈ ದೇಹದೊಳಗಡೆ ಆತ್ಮ ಹೋದ ಮೇಲೆ ಈ ದೇಹಕ್ಕೇನು ಕೆಲಸ ಇಲ್ಲ. ಮಣ್ಣಲ್ಲಿ ಮಣ್ಣಾಗಿ ಹೋಗುವುದಷ್ಟೇ ಆ ದೇಹದ ಕರ್ತವ್ಯ. ಆತ್ಮನಿಗೊಂದು ನಮನವನ್ನು ಹೇಳೋಣ. ಓ ಈ ದೇಹದಿಂದ ದೂರನಾದ ಏಕೆ ಆತ್ಮನೇ? ಆ ಕಾಲಭೈರವ ಗಂಗಾಧರ